ನೋಡಿ ಅಲ್ಲ ಸರ್ ಯಾರೋ 3 ಬಂದಿಲ್ವಲ್ಲ ಎಲ್ಲ ಒಂದು ಒಂದೇ ಏನೋ ವಿದ್ಯಾರ್ಥಿಗಳು ಸೇರ್ಕೊಂಡ್ಬಿಟ್ಟು ಇದೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀವಿ. ಅವತ್ತು ನೀವು ಗಮನ ಕೊಡ್ಲಿಲ್ವಾ? ನಿಮ್ಗೆ ಲೆಕ್ಕ ಅವತ್ತು ಯಾರು ಕೊಡ್ಲಿಲ್ವಾ? ಬಾಳೆದ ಕೋಲ್ ಅಡ್ಡಾಕ ಬಂದ್ವಲ್ಲಿ ಸರ್, ಹಂಗೆ ಓದ್ಬಿಟ್ರಿ ನೀವು. ಹೋಗ್ತೀನಿ ಅಂತ ನಾನು ಏನ್ ನಿಮ್ಮ ನಿಷೇಧ ಮಾಡ್ತಾರೆ, ನೀವು ಹಂಗ್ ಮಾಡ್ತಕ್ಕಷ್ಟೇ. ಊರಿನ ಅನುಕೂಲ ಏನೈತೆ ಅಂತ ಗೊತ್ತಿಲ್ಲ, ಚಿತ್ರ ಅಂತಿದ್ವೋ ಗೊತ್ತಿಲ್ಲ. ನೀರಿಟ್ಟಾರ ಕುಡಿಬೇಕಷ್ಟೇ. ವ್ಯಕ್ತಿ ಒಳ್ಳೆ ವ್ಯಕ್ತಿ ಯಾಕೆ ಬರ್ಲಿ ಇಷ್ಟೊಂದು ಜನ ಯಾಕೆ ಬಂದು ಏನ್ ಮಾಡ್ತೀವಿ ಇರ್ತಕ್ಕಂಥವ್ರನ್ನ ಕಂಟಿನ್ಯೂ ಮಾಡ್ತೀವಿ. ಡಿಡಿಪಿಯಿಂದ ಮಾರ್ಗದರ್ಶನ ಪಡ್ತೀವಿ. ಅಲ್ಲಿ ಡಿಡಿಪಿಎಲ್ ಬೇರೆ ಆದ್ರೆ ವ್ಯತಿರಿಕ್ತವಾದ್ರೆ ಅದು ಹೇಳ್ಬಿಡ್ಬೋದು. ಅಲ್ಲ ಡಿಡಿಪಿಯಿಂದ ಏನ್ ಬರುತ್ತೆ ನೋಡೋಣ, ಮಾರ್ಗದರ್ಶನ ಯಾಕಂದ್ರೆ ಸನ್ನಿವೇಶವನ್ನು ಎಲ್ಲವನ್ನು ಇಟ್ಟು ಅವರಿಗೆ ಮನವರಿಕೆ ಮಾಡ್ತೀವಿ. ಯಾಕೆ ಇಷ್ಟೆಲ್ಲ ಜನ ಹೇಳಿರೋದ್ರಿಂದ ನೀವುಗಳೆಲ್ಲ ಊರಿನವರೆಲ್ಲ ಸೇರಿ ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ಮಾತಾಡಿರೋದ್ರಿಂದ ಎಲ್ಲ ವಿಚಾರಗಳನ್ನ ಡಿಡಿಪಿಐ ಸಾಹೇಬರಿಗೆ ಬರೆದು ಡಿಡಿಪಿಐಯಿಂದ ಮಾರ್ಗದರ್ಶನ ತಗೊಂತೀನಿ. ಅಲ್ಲಿವರೆಗೂ ಈ ಒಂದು ಅತಿಥಿ ಶಿಕ್ಷಕರು ಕಂಟಿನ್ಯೂ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇಂಟರ್ಫಿಯರ್ ಆಗಲ್ಲ ಅಂತ ಹೇಳ್ಬಿಡ್ತೀವಿ. ಎಲ್ಲೂ ಬರೋದು ಇಲ್ಲ, ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ ಈ ವಿಚಾರದಲ್ಲಿ. ಇಂಟರ್ಫಿಯರ್ ಆಗೋದಕ್ಕಿಂತ ಬಂದ್ರೆ ನಿಮ್ಮ ಹತ್ರ ಬಂದು ದಯಮಾಡಿ ಅವರಿಗೆ ಮನವೊಲಿಸಿ ನೋಡಮ್ಮ ಈ ಸರಿ ಆಗೋದಾಗೋ ಹೇಳಿ. ಇಲ್ಲಿ ಒಂದು ನಿಮಿಷ ನಾನು ಈಗ ಇಲ್ಲಿರೋರೆಲ್ಲ ಏನಾದ್ರು ತಿಳ್ಕೊಂಡು ನಾನು ಇವ್ರಿಗೂ ಈ ವಿಚಾರ ಕನ್ವಿನ್ಸ್ ಮಾಡಕ್ ಹೋಗಲ್ಲ, ಅವ್ರಿಗೂ ಮಾಡಕ್ ಹೋಗಲ್ಲ, ಇಬ್ಬರಿಗೂ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವ್ರಿಗೂ ನೀವು ಬಿಟ್ಟು ತಗೊಂಡ್ರಪ್ಪ ಅಂತ ಹೇಳಕ್ ಹೋಗಲ್ಲ. ಅವ್ರಿಗೂ ಒಂದು ತೀರ್ಮಾನ ಗೊತ್ತಾ, ನಾವು ಹೀಗೆ ಇರಬೇಕು, ಸಂತೋಷವಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹೌದು ಸರ್. ನಾವಂತೂ ಕೂಡ ನಮ್ಮ ಗುಟ್ಟು ಆಚೆಗೆ ಹೋಗ್ಬಾರ್ದು. ದಯಮಾಡಿ ಒಂದು ಒಳ್ಳೆ ತೀರ್ಮಾನ ಕೈಗೊಳ್ಳಿ. ಆಗೋಗಿದೆ, ಆಗಿರೋದನ್ನ ಮತ್ತೆ ಅದನ್ನ ನಾವು ಕೆಲ್ಕೋದ್ಬೇಕು. ದಯಮಾಡಿ ನೀವಿಬ್ರು ನನ್ನ ಜೊತೆ ಇಬ್ರು ಒಂದೇ ಬನ್ನಿ ಆಚೆಗೆ. ಅವರು ಹೇಳ್ತಾ ಇದಾರೆ ನೀವು ಬರೋದು ಮುಂಚೆ ನಮ್ಗೆ ಆ ಹುಡುಗಿ ಬೇಡ, ಆ ಹುಡುಗಿ ಬೇಕು, ನೀವು ತಗೊಂಡ್ಲೇಬೇಕು ಕಾನೂನು ಪ್ರಕಾರ. ನಂಬರ್ 5 ಜಾಸ್ತಿ ಅಂದ್ರೆ ತಗೊಳ್ಳಿ, ನಾವು ಬೇಡ ಮಾಡಲ್ಲ. ನಮ್ಮ ಹುಡುಗರು ನಾವು ಟಿ ಸಿ ಕೊಡಿ ತಗೊಂಡೋಗಿ ಬೇರೆ ಕಡೆಗೆ ಹೋಗ್ತೀವಿ. ಈಗ ಅದಕ್ಕೆ ಈ ನಂದು ಡಿಸಿಷನ್ ಬೇಡ ಸರ್. ಈಗ ನಾವು ಇವಾಗ ಏನಾಗ್ತದೆ ಅಂದ್ರೆ ನಾವು ಮಧ್ಯದಲ್ಲಿ ನಾನು ನಮ್ಮ ಊರ್ ಪರ ಅಂತ ಹೇಳಿದ್ವಿ. ನಾವು ಮೆರಿಟ್ ಪರನೂ ಇರ್ತೀವಿ, ಹುಡುಗರ ಪರನೂ ಇರ್ತೀವಿ. ಬ್ಯಾಲೆನ್ಸ್ ಮಾಡಿ ಡಿಸಿಷನ್ ತಗೊಂಡು ಸಾಹೇಬ್ ಈಗ ಇವ್ರನ್ನು ಬಹಳ ನೋವು ಮಾಡ್ಕೊಂಡಿದೆ ಅಂತ ಹೇಳ್ತಾರೆ. ಇಷ್ಟೊಂದು ಅರ್ಥ ಮಾಡ್ತಿರ್ತಿಲ್ಲ. ನಾವೆಲ್ಲ ಹೇಳಿದ್ರೆ ಕೇಳೋರು.